ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ರಶ್ಮಿಸ್ ವ್ಲಾಗ್ಸ್. ಇವತ್ತು ನಾನು ನನ್ನ ಗಂಡನ ಮನೆಗೆ ಹೊರಟಿದ್ದೀನಿ. ಅಜ್ಜಿ ಮನೇಲಿ ಇದ್ದಿದ್ದಾಯಿತು ಅಲ್ವೇ. 15 ಡೇಸ್ ಆಯ್ತು ನಾವಿಲ್ಲಿರ್ತಾ. 15 ಡೇಸ್ ಆಯಿತು. 10 ಡೇಸ್ ಲೀವ್ ಇತ್ತೊಳಗೆ. 10 ಡೇಸ್ ಮುಗಿಸ್ಕೊಂಡು ಇವಾಗ ಊರಿಗೆ ಹೋಗ್ತಾ ಇದ್ದೀವಿ. ಪಾಪು ಊರಿಗೆ ಹೋಗ್ತಾ ಇದ್ದೀವಿ ಪಾಪು. ಹಾಂ, ಇವಾಗ ಬಸ್ ಬರುತ್ತೆ ಒಂದು. ನಿಧಾನ, ಹುಷಾರಾಗಿ ಇಟ್ಕೊ. ಎಷ್ಟು ಇವಾಗ 7 o'clock, ಇವಾಗ 8 o'clock ಬಸ್ ಇದೆ. ಸ್ಲೀಪರ್ ಬುಕ್ ಮಾಡ್ಕೊಂಡಿದ್ದೀವಿ. ಟ್ರೈನಲ್ಲಿ ಯಾರು ಜೋತಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಆರಾಮಾಗಿ ಮಲ್ಕೊಂಡು ಹೋಗೋಣ ಅಂತ ಇದ್ದೀವಿ. ಇನ್ನು ನೆಕ್ಸ್ಟ್ ಲೀವ್ಗೆ ಇಲ್ಲಿ ಬರೋದು. ಇವಳಿಗೇನು ಲಾಂಗ್ ಲೀವ್ ಸಿಗುತ್ತೆ. ಯಾವಾಗ 15 ಡೇಸ್ ಇವಾಗ ಮುಗೀತು. ಇವಳಿಗೆ ಎಷ್ಟು ರಜೆ ಇದ್ರೆ ಸಾಕಾಗಲ್ಲ. ಇವಳಿಗೆ ಇನ್ನೂ ರಜೆ ಬೇಕು, ಇನ್ನೂ ರಜೆ ಬೇಕು ಅಂತ ಇರ್ತಾಳೆ. ಓಯ್ 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 ಓಯ್. ಮಾಮಿ ಬೇಕಾ, ಅಮ್ಮ ಬೇಕಾ? ಐ ಐ. ಮಾಮಿ ಬೇಕಾ, ಅಮ್ಮ ಬೇಕಾ? ಅಮ್ಮ ಬೇಕಾ, ಮಾಮಿ ಬೇಕಾ? ಮಾಮಿ ಬೇಕಾ, ಅಮ್ಮ ಬೇಕಾ? ಏಯ್, ಮಾಮಿ ಬೇಕಾ, ಅಮ್ಮ ಬೇಕಾ? ಭೂತ ಬೇಕಾ? ಅಮ್ಮ ಬೇಕಾ, ಮಾಮಿ ಬೇಕಾ? ಮಾಮಿ ಬೇಕಾ, ಭೂತ ಬೇಕಾ? ಮಾಮಿ ಬೇಕಾ, ಭೂತ ಬೇಕಾ? ಭೂತ ಬೇಕಾ? ಭೂತ ಬೇಕಾ ನಿಂಗೆ? ಭಯ ಆಗಲ್ಲ ನಿಂಗೆ? ಅಮ್ಮ ಅಮ್ಮ ಬೇಕಾ, ಮಾಮಿ ಬೇಕಾ? ಅಮ್ಮ ಬೇಕಾ, ಮಾಮಿ ಬೇಕಾ? ಭೂತ. ಭೂತ ಎಲ್ಲಿದೆ? ಭೂತ ಅಲ್ಲೈತಾ? ಅಬ್ಬಾ ಅಬ್ಬಾ. ಅಣ್ಣ ಬೇಕಾ, ಮಾಮಿ ಬೇಕಾ? ಒನ್ಮ ಅಜ್ಜಿ ದೋಸೆ ಹಾಕ್ತಿದ್ದಾರೆ. ದೋಸೆ ತಿನ್ನೋಣ ಅಂತ ಈಗ ದೋಸೆ ತಿನ್ಕೊಂಡು ಹೊರಡ್ತೀವಿ. ಭೂತ ಅಂತ ನಮಗೆ ಹೆದರ್ಸ್ತಾ ಇದ್ದಾನೆ ನಮ್ಮ ಪಾಪು. ಎಲ್ಲಿದಮ್ಮ ಭೂತ? ಅಲ್ಲಿದೆಯಾ? ಹಾಂ ಹಾಂ ಹಾಂ, ಸಾಕು, ಒಂದೇ ದೋಸೆ ಅಮ್ಮ. ಇವಾಗ ದೋಸೆ ತಿನ್ಕೊಂಡು ಹೊರಡ್ತಾ ಇದ್ದೀವಿ. ಮತ್ತೆ ನಾನು ಬಸ್ಸಲ್ಲಿ ಸಿಗ್ತೀನಿ. ನಮಸ್ಕಾರ. ಇಲ್ಲ, ಸದ್ಯಕ್ಕೆ ಬಾಯ್. ಮತ್ತೆ ಸಿಗ್ತೀವಿ, ಬಸ್ಸಲ್ಲಿ ಸಿಗ್ತೀವಿ. ಓಕೆನಾ? ಓಕೆ ಫ್ರೆಂಡ್ಸ್, ಸಿಗ್ತೀನಿ, ಮತ್ತೆ ಬಸ್ಸಲ್ಲಿ ಸಿಗ್ತೀನಿ. ಹಾಯ್ ಫ್ರೆಂಡ್ಸ್, ನಿನ್ನೆ ರಾತ್ರಿ ನಮ್ಮ ರಿಪ್ಪನ್ಪೇಟೆಯಿಂದ ಹೊರಟೆ. ನಾನು ಹೇಳಿದೆ, ಲಾಗ್ ಮಾಡಿದ್ದೆ ನಾನು. ಹಾಗೆ ನಾನು ಮನೆಯಿಂದ ಹೊರಟೆ. ಆಮೇಲೆ ಬಸ್ಸಲ್ಲಿ ನಾನು ಸಿಗ್ತೀನಿ ಅಂತ ಹೇಳಿದೆ. ನಾನು ಬಸ್ಸಲ್ಲಿ ವಿಡಿಯೋ ಮಾಡಿದ್ದೆ ನಾನು. ಆದರೆ ಇವತ್ತು ನನ್ನ ಗಂಡ ಇವತ್ತು ನನ್ನ ಮೊಬೈಲ್ ಇಟ್ಕೊಂಡಿದ್ರು. ಅವಾಗ ಏನೋ ನೋಡೋಕೆ ಹೋಗ್ಬಿಟ್ಟು ನಂದು ಅದೊಂದು ವೀಡಿಯೋ ಏನೋ ಕೆಲವೊಂದೆಲ್ಲ ಡಿಲೀಟ್ ಮಾಡೋದಿತ್ತು. ಡಿಲೀಟ್ ಮಾಡೋದ್ರಲ್ಲಿ ನಂದು ಬಸ್ಸಲ್ಲಿರೋದು ವೀಡಿಯೋನೇ ಡಿಲೀಟ್ ಮಾಡಿಟ್ಟಿದ್ದಾರೆ. ಏನು ಮಾಡೋದು? ನಾವು ಇವತ್ತು ಬಸ್ಸಲ್ಲಿದ್ದಿದ್ದು ವೀಡಿಯೋ ಹೋಗೇ ಬಿಡ್ತು. ಏನು ಮಾಡೋಕ್ಕಾಗಲ್ಲ, ಡಿಲೀಟ್ ಆಗಿಬಿಟ್ಟಿದೆ. ಹಾಗೆ ಇವತ್ತು 4 ಗಂಟೆಗೆ ಬಂದ್ವಿ. 4:15 ಇಲ್ಲಿ ಬೆಂಗಳೂರು ರೀಚ್ ಆದ್ವಿ. ಅಲ್ಲಿಂದ ಇಲ್ಲಿಗೆ ಮನೆಗೆ ಬರೋದಕ್ಕೆ 5 o'clock ಆಗಿತ್ತು. ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ನನ್ನ ಮಗಳಿಗೆ ಇವತ್ತು ನಮ್ಮದೇ ಒಂದು ಹೋಟೆಲ್ ಇದೆ, ಅಲ್ಲಿಂದನೇ ಒಂಚೂರು ದೋಸೆ ಹಿಟ್ಟು ತರಿಸಿ, ಚಟ್ನಿ ತರಿಸಿ ಅವಳಿಗೆ ದೋಸೆ ಹಾಕ್ಕೊಟ್ಟೆ ಬಾಕ್ಸ್ಗೆ. ಇವಾಗ ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ನಮ್ಮಮ್ಮನ ಟೊಮೊಟೊ ಬಾತ್. ನಮ್ಮಮ್ಮ ಅಲ್ಲಿ ರಿಪ್ಪನ್ಪೇಟೆಯಲ್ಲಿ ಟೊಮೊಟೊ ಬಾತ್ ಮಾಡಿದರೆ ಹೇಗೆ ಅಂತೇಳ್ಬಿಟ್ಟು ನಾನು ತೋರಿಸಿದ್ದೀನಿ. ಹಾಗೆ ನಮ್ಮಮ್ಮ ಮಾಡೋ ಟೊಮೊಟೊ ಬಾತ್ ಟೇಸ್ಟ್ ನನಗೆ ಬರಲ್ಲ. ಆದರೆ ಇವತ್ತೊಂದು ಸತಿ ಟ್ರೈ ಮಾಡ್ಬೇಕಂತ ಇದ್ದೀನಿ. ಅದಕ್ಕೆ ಹಸಿ ಬಟಾಣಿ ಎಲ್ಲ ತರಿಸಿದ್ದೀನಿ. ಮತ್ತು ಕಾಬೂಲ್ ಕಡಲೆ, ಪಪ್ಪು ಅಂತೀನಿ, ಅದನ್ನೆಲ್ಲ ನೆನೆಸಿಟ್ಟಿದ್ದೆ. ನಾನು ಬೆಳಗ್ಗೆನೇ ನೆನೆಸಿಟ್ಟಿದ್ದೆ ಬಿಸಿನೀರಲ್ಲೇ. ಇವತ್ತು ಟೊಮೊಟೊ ಬಾತ್ ಮಾಡೋಣ ಅಂತ ಇದ್ದೀನಿ. ಬನ್ನಿ ಇವತ್ತಿನ ದಿನ ಹೇಗೆ ನಡೆಯುತ್ತೆ ನೋಡುವ. ಓಕೆನಾ ಫ್ರೆಂಡ್ಸ್? ನಾನು ಒಂದು ಗ್ಲಾಸ್ ನನಗೆ ನನ್ನ ಮಗಳಿಗಲ್ವ ಅದಕ್ಕೋಸ್ಕರ 3 ಈರುಳ್ಳಿ ತೊಗೊಂಡಿದ್ದೀನಿ.
ನಾನು ಸ್ವಲ್ಪ ರೈಸ್ ಬದ್ಗಲ್ಲ ಟೊಮೆಟೊ ಜಾಸ್ತಿ ಹಾಕ್ತೀನಿ. ಅದರಲ್ಲಿ ಹೇಳಿದೆ, ಆದರೆ ನಾನು 4 ಇಲ್ಲ 5 ಹಾಕ್ತೀನಿ ಟೊಮೆಟೊ. ಸುಮ್ಮನೆ ನೆನೆಸಿಟ್ಟಿದ್ದೀನಿ ನೋಡೋಣ ಅಂತೇಳ್ಬಿಟ್ಟು. ಹಾಗೆ ಅದನ್ನು ಹಸಿ ಬಟಾಣಿ ಇಟ್ಕೊಂಡಿದ್ದೀನಿ, ಅದನ್ನು ಬಿಡಿಸ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತೀನಿ. ಹಾಂ, ಎಲ್ಲ ರೆಡಿ ಆಗಿದೆ. ಇವಾಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಹಾಕಿದ್ದೀನಿ. ಎಣ್ಣೆಗೆ ಒಂದು ಬಿರಿಯಾನಿ ಎಲೆ, ಒಂದು 4 ಲವಂಗ, 2 ಏಲಕ್ಕಿ, ಒಂದು ಸಣ್ಣದೊಂದು ಚಕ್ಕೆ ಹಾಕಿದ್ದೀನಿ. ಇಷ್ಟು ಇವಾಗ ಹಾಕೊಳೋದು. ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಇವಾಗ ಇದಕ್ಕೆ ಟೊಮೆಟೊ ಈರುಳ್ಳಿ ಆ್ಯಡ್ ಮಾಡಬೇಕು. ಟೊಮೆಟೊ ಈರುಳ್ಳಿ ಆ್ಯಡ್ ಮಾಡಬೇಕು. 2 ಹಸಿಮೆಣಸು ಹಾಕ್ತಾಯಿದ್ದೀನಿ. ಇದು ಇವಾಗ ಟೊಮೆಟೊ ಈರುಳ್ಳಿ ಸ್ವಲ್ಪ ಬೆಂದಿದೆ. ಅದಕ್ಕೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಹಾಕಿದ್ಮೇಲೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಮೇಲೆ ಇವಾಗ ಕಾಳು ಆ್ಯಡ್ ಮಾಡ್ತಾಯಿದ್ದೀನಿ. ಬಟಾಣಿ ಮತ್ತು ಉಪ್ಪು. ನನ್ನ ಮಗಳಿಗೆ ಕಾಳು ಅಂದರೆ ತುಂಬ ಇಷ್ಟ, ಅದಕ್ಕೆ ತುಂಬ ಜಾಸ್ತಿ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ಇವಾಗ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಿದ್ದೀನಿ. ಖಾರ ಸ್ವಲ್ಪ ಕಮ್ಮಿನೇ ತಿನ್ನೋದು, ಅದಕ್ಕೆ ಒಂದಿಷ್ಟೇ ಹಾಕ್ತಾಯಿದ್ದೀನಿ. ನಿಮಗೆ ಖಾರ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ಎಲ್ಲರೂ ಖಾರ ತಿನ್ನೋಲ್ಲ, ನಾನು ಖಾರ ತಿನ್ನೋಲ್ಲ, ಅದಕ್ಕೋಸ್ಕರ. ಹಾಗೆ ಇವಾಗ ಇನ್ನೊಂದು ಸ್ಪೂನ್ ಸಾಂಬಾರು ಪೌಡ್ರು ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೊಂದು ಚೂರು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಈಗ ನಾನು 1.5 ಗ್ಲಾಸ್, ಅವಾಗ 1 ಗ್ಲಾಸ್ ಅಂತ ಹೇಳಿದೆ. ಅವಳು ಬಂದಮೇಲೆ ಅನ್ನ ಸಾರನ್ನೆಲ್ಲ ತಿನ್ನಲ್ಲ, ಅದಕ್ಕೆ ಪಲಾವ ಇಡ್ತೀನಿ ಅವಳಿಗೆ, ಟೊಮೆಟೊ ಬಾತ್ ಇಡ್ತೀನಿ. ಇದಕ್ಕೆ ಇವಾಗ ನೀರು ಆ್ಯಡ್ ಮಾಡ್ತೀನಿ. ಈಗ ನೀರು ಕುದೀತಾ ಇದೆ. ಇವಾಗ ಅಕ್ಕಿ ಆ್ಯಡ್ ಮಾಡ್ತೀನಿ. ಅಕ್ಕಿ ಆ್ಯಡ್ ಮಾಡೈತೆ. ಇವಾಗ ಒಂದು ವಿಸಲ್ ಹೊಡಿಸಿ, ನಾನು ಒಂದೇ ವಿಸಲ್ ಹೊಡಿಸೋದು. ಸಿಮ್ಮಲ್ಲಿಟ್ಟು ಒಂದು ವಿಸಲ್ ಹೊಡಿಸ್ತೀನಿ, ಅಷ್ಟೇ ಮುಗೀತು. ತಟ್ಟೆ ಹಾಕ್ಕೊಂಡು ಆಮೇಲೆ ತೋರಿಸ್ತೀನಿ. ಇವತ್ತು ಬ್ಲಾಗ್ ನಾನು 9 ಗಂಟೆಯಿಂದ ಶುರು ಮಾಡಿದ್ದೀನಿ. ನೋಡೋಣ ಇವತ್ತಿನ ದಿನಚರಿ ಹೇಗೆ ನಡೆಯುತ್ತೆ. ಇವಾಗ ನಾನು ರೈಸ್ ಸಾಂಬಾರು ಕೂಡ ಮಾಡ್ಕೊಳ್ಬೇಕು. ಇವಾಗ ಟೊಮೆಟೊ ಬಾತ್ ಮುಗಿಸ್ತಾ ಇದ್ದೀನಿ. ಒಂದು ವಿಸಲ್ ಆಗುತ್ತೆ, ಒಂದು ವಿಸಲ್ ಆಗೋದು ಕೂಡ ಇಳಿಸ್ತೀನಿ. ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿರಲಿಲ್ಲ, ಈಗ ಆ್ಯಡ್ ಮಾಡ್ತಾಯಿದ್ದೀನಿ. ಕ್ಲೋಸ್ ಮಾಡ್ತೀನಿ. ಇವಾಗ ಒಂದು ವಿಸಲ್ ಆಗ್ತದೆ, ಇಳಿಸ್ತೀನಿ. ಆಯಿತು, ರೆಡಿಯಾಗಿದೆ. ಇದು ವಿಸಲ್ ಆಯಿತು, ಒಂದು ವಿಸಲ್ ಹಾಕಿ ಇಳಿಸ್ದೆ. ಒಂದು ಮಿಸ್ ಮಾಡಿದೆ, ಇದಕ್ಕೆ ಅರಿಶಿನ ಪುಡಿ ಆ್ಯಡ್ ಮಾಡಲಿಲ್ಲ. ನೀವು ಆ್ಯಡ್ ಮಾಡ್ಕೊಳ್ಳಿ. ಏನೋ ಒಂದು ಮಾಡೋ ಟೈಮಲ್ಲಿ ಏನೋ ಒಂದು ಮಿಸ್ ಆಗುತ್ತೆ. ಅರಿಶಿನ ಪುಡಿ ಆ್ಯಡ್ ಮಾಡಿಲ್ಲ. ನೋಡೋಣ ಹೇಗೆ ಬರುತ್ತೆ. ನಾನು ತಿಂದುಬಿಟ್ಟು ನೋಡ್ತೀನಿ ನಮ್ಮ ಅಮ್ಮನ ಥರನೇ ಟೇಸ್ಟ್ ಬಂದೈತೋ ಇಲ್ವೋ, ಏನಾಗಿದೆ.
ಇವಾಗ ತಟ್ಟೆ ಹಾಕ್ಕೋತೀನಿ. ನೋಡುವ ಹೇಗಾಗಿದೆ. ನಾನು ತಿನ್ನೋದು ನೋಡಿ ಹೆದರಬೇಡಿ, ಇಷ್ಟೇ ತಿನ್ನೋದು. ನಮ್ಮದು ಊಟ ಜಾಸ್ತಿ. ಓಕೆ ಫ್ರೆಂಡ್ಸ್, ಮನೆಯಿಂದ ಉಪ್ಪಿನಕಾಯಿ ತಂದಿದ್ದೆ, ಮಿಕ್ಸ್ ಉಪ್ಪಿನಕಾಯಿ. ಇವಾಗ ನೋಡುವ ಹೇಗಿದೆ ಈ ರೈಸ್ ಬಾದಿಗೂ ಉಪ್ಪಿನಕಾಯಿಗೂ ಹೇಗಿದೆ ನೋಡುವ. ಟೊಮೆಟೊ ಬಾತ್ ರೆಡಿ ಹಾಕ್ಕೊಂಡಿದ್ದೀನಿ. ಇವಾಗ ಹೊಡಿತೀನಿ. ಅಲ್ಲಿ ಫ್ಲೈಟ್ ಹೋಗ್ತಾ ಇದೆ, ನಿಮಗೆ ಕೇಳಿಸಲ್ಲ ಅನಿಸುತ್ತೆ ನನ್ನ ಮಾತು. ಟೊಮೆಟೊ ಬಾತ್ ರೆಡಿಯಾಗಿದೆ. ಇವಾಗ ತಿಂದು ನೋಡುವ ಹೇಗಿದೆ ಅಂತ ಹೇಳಿಬಿಟ್ಟು. ಹೇಗಿದೆ ನೋಡೋಣ. ಏನೇ ಆದ್ರೂ ಇದೊಂದು ಟೇಸ್ಟ್ ಬಂದಿದೆ, ಆದರೆ ನಮ್ಮಮ್ಮನ ಟೇಸ್ಟ್ ಬರೋಲ್ಲ. ಅದೇನೋ ಏನಪ್ಪ, ಅವ್ರು ಹೇಳ್ದಂಗೆ ನನಗೆ ಮಾಡಿದ್ರು ನಂಗೆ ಆ ಟೇಸ್ಟ್ ಬರೋಲ್ಲ. ನಂಗೆ ಅದೇ ತುಂಬ ಬೇಜಾರು. ಬೆಳಗ್ಗೆ ಕೂಡ ನಾನು ಫೋನ್ ಮಾಡಿಬಿಟ್ಟು ಏನೋ ಹತ್ತಿರ ಏನು ಇಂಥ ಅಂತೆಲ್ಲ ಕೇಳಿದ್ದೀನಿ. ಏನಪ್ಪ, ನನ್ನ ಕೈ ರುಚಿನೇ ಬೇರೆ, ಅವ್ರ ಕೈ ರುಚಿನೇ ಬೇರೆ. ಆದರೂ ಅಮ್ಮನ ಅಡುಗೆ ಅಂದರೆ ಅಡುಗೆ ನಂಗೆ ತುಂಬಾ ಇಷ್ಟ. ನನ್ನ ಅಡುಗೆ ನನಗೆ ಇಷ್ಟ ಆಗಲ್ಲ, ಆದರೆ ನನ್ನ ಅಡುಗೆ ನಮ್ಮ ಪಪ್ಪನಿಗೆ ಇಷ್ಟ. ನಮ್ಮ ಪಪ್ಪ ತುಂಬ ಇಷ್ಟಪಡ್ತಾರೆ ನಂದು ರೈಸ್ ಬಾತ್ ಆಗಲಿ, ನನ್ನ ಸಾಂಬಾರಾಗಲಿ ತುಂಬ ಇಷ್ಟಪಡ್ತಾರೆ ಪಪ್ಪ. ರಶ್ಮಿ ಯಾವಾಗ ಸಾಂಬಾರು ಮಾಡ್ತಾರೋ ಅಂತ ಇರ್ತಾರೆ. ಇಲ್ಲಿ ಬಂದಾಗ ರಶ್ಮಿ ನಮ್ಗೆ ಹೋಗ್ಬಿಟ್ಟು ನಾನು ಊಟ ಮಾಡಬೇಕು, ರಶ್ಮಿ ಚೆನ್ನಾಗಿ ಸಾಂಬಾರು ಮಾಡ್ತಾಳೆ, ರೈಸ್ ಬಾತ್ ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳ್ತಾ ಇರ್ತಾರೆ ಯಾವಾಗಲೂ ಪಾಪ. ಆಮೇಲೆ ನಮ್ಮ ಮನೆಗೆ ಹೋದಾಗ್ಲೂ, ನಮ್ಮ ಅಮ್ಮನ ಮನೆಗೆ ಹೋದಾಗ್ಲೂ ನಮ್ಮ ಪಪ್ಪ ಹೇಳ್ತಾರೆ, ನೀನೇ ಸಾಂಬಾರು ನೋಡು, ನೀನು ಅಡುಗೆ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಪಪ್ಪ. ಆದರೆ ನನ್ನಲ್ಲಿ ಅಡುಗೆ ಮಾಡೋದಕ್ಕೆ ಹಿಂದೆ ಇರ್ತೀನಿ, ಯಾಕಂದರೆ ನಮ್ಮ ಪಪ್ಪನಿಗೆ ಇಷ್ಟ ಆಗುತ್ತೆ. ಅಂದರೆ ಬೇರೆಯವ್ರಿಗೆ ಇಷ್ಟ ಆಗಬೇಕಂತ ಏನಾರು ಇದೆಯಾ? ಇಲ್ಲ. ನಾನು ಮಾಡೋದು ಮತ್ತು ಬೇರೆಯವ್ರಿಗೆ ಇಷ್ಟ ಆಗುತ್ತೋ ಇಲ್ಲ, ಸುಮ್ಮನೆ ಏನಕ್ಕೆ ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಮಾಡಲ್ಲ. ಇಲ್ಲಿ ಬಂದಾಗ ನಾನು ಚೆನ್ನಾಗಿ ಮಾಡಿಕೊಡ್ತೀನಿ ಪಪ್ಪ ಅಮ್ಮನಿಗೆ, ಅವರಿಬ್ಬರು ಇಷ್ಟಪಡ್ತಾರೆ ಅದಕ್ಕೆ. ಹೇಳಿದ್ನಲ್ಲ ನಂಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇದೆ ಅಂತ ಹೇಳ್ಬಿಟ್ಟು. ನನಗಿವಾಗ ಮತ್ತೆ ಹೊಟ್ಟೆ ನೋವು ಶುರು ಆಗಿದೆ. ಒತ್ತಿ ತಿಕ್ಕೋದಕ್ಕೆಲ್ಲ ಆಗೋದಿಲ್ಲ. ಅದಕ್ಕೆ ಬೆಳಗ್ಗೆ ನಾನೊಂದು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ತೊಗೊಂಡೆ, ಟಿಫನ್ ಆದಮೇಲೆ ಟ್ಯಾಬ್ಲೆಟ್ ತೊಗೊಂಡೆ. ಇವಾಗ ಒಂದಿಷ್ಟು ಬಟ್ಟೆ ಇದೆ, ಹೇಗೂ ಹೊಟ್ಟೆ ನೋವು ಕಮ್ಮಿ ಇದೆ. ಅಷ್ಟರೊಳಗೆ ಹೊಟ್ಟೆ ನೋವು ಶುರುವಾಗೋದ್ರೊಳಗೆ ಒಂದಿಷ್ಟು ಬಟ್ಟೆ ಒಕ್ಕೊಳ್ಳೋಣ ಅಂತ ಇದ್ದೀನಿ. ಇಷ್ಟು ಬಟ್ಟೆ ಇದೆ ಇವಾಗ ಸದ್ಯಕ್ಕೆ, ಇಷ್ಟು ವಾಶ್ ಮಾಡಬೇಕು. ನೋಡುವ ಈ ಹೊಟ್ಟೆ ನೋವು ಯಾವಾಗ ಶುರು ಆಗುತ್ತೋ ಗೊತ್ತಿಲ್ಲ. ಇದ್ರದ್ದು ಇದಕ್ಕೋಸ್ಕರನೇ ನಾನು ಮೊನ್ನೆ ಶಿವಮೊಗ್ಗಕ್ಕೆ ನಾನು ನನ್ನ ಅದಕ್ಕೆ ಹೋಗಿದ್ವಿ. ಆವಾಗ ಹೋದಾಗ ಒಂದು ಗಾಂಧಿ ಬಜಾರಿಗೆ ಹೋಗ್ಬಿಟ್ಟು ಒಂದು ಬ್ಯಾಗ್ ಪರ್ಚೇಸ್ ಮಾಡಿದೆ. ಅದೊಂದು ತೋರಿಸ್ತೀನಿ ಇವಾಗ ನಿಮಗೆ, ಬನ್ನಿ. ಸೈಡ್ ಬ್ಯಾಗ್ ಒಂದು ಪರ್ಚೇಸ್ ಮಾಡಿದೆ ಅಂತ ಹೇಳಿದೆ, ಇದೇ ಪರ್ಚೇಸ್ ಮಾಡಿದ್ದು. ಚೆನ್ನಾಗಿದೆ, ನನಗೆ ತುಂಬ ದೊಡ್ಡ ಬ್ಯಾಗೇ ಬೇಕಿತ್ತು. ಯಾಕಂದರೆ ಅಮ್ಮ ಥಿಂಗ್ಸ್ ಎಲ್ಲ ತೊಗೊಂಡು ಹೋಗೋಕ್ಕೆ ಎಲ್ಲ ಸರಿಯಾಗೋದು. ನಂದು ಅಮ್ಮದೆಲ್ಲ ಸ್ವಲ್ಪ ಥಿಂಗ್ಸ್ ಎಲ್ಲ ಅದನ್ನೆಲ್ಲ ತೊಗೊಂಡು ಹೋಗೋಕ್ಕೆಲ್ಲ ಸರಿಯಾಗುತ್ತೆ ಅಂತ ಹೇಳ್ಬಿಟ್ಟು ಆದಷ್ಟು ದೊಡ್ಡ ಬ್ಯಾಗೇ ತೊಗೊಂಡೆ. ಇದಕ್ಕೆ ಒಂದು ಚೆನ್ನಾಗಿದೆ ಬ್ಯಾಗು, ತುಂಬ ದೊಡ್ಡ ಸ್ಪೇಸ್ ಇದೆ, ಮೊಬೈಲ್ ಇಟ್ಕೊಳ್ಬೋದು. ಸ್ಪೇಸ್ ಚೆನ್ನಾಗಿದೆ. ಇದಕ್ಕೊಂದು 350 ಕೊಟ್ಟೆ ನಾನು. 450 ಅಂತ ಹೇಳಿದ್ರು, ಆದ್ರೂ ಕಮ್ಮಿ ಮಾಡೋಕ್ಕೆ ತಯಾರಿರಲಿಲ್ಲ ಅವರು. ದೊಡ್ಡ ಸ್ಪೇಸ್ ಇದೆ. ಇಲ್ಲೂ ಒಂದು ಸಣ್ಣ ಜಿಪ್ ಇದೆ ಕಾಣುತ್ತಾ, ಒಳಗಡೆ ಒಂದು. ಹೀಗೆ ಇಲ್ಲೂ ಒಂದು ಸ್ಪೇಸ್ ಇದೆ.
ಏನು ಬೇಕಾದ್ರೆ ಇಟ್ಕೊಳ್ಬೋದು. ನಾನೊಬ್ಬಳೇ ವೀಡಿಯೋ ಮಾಡೋದ್ರಿಂದ ಸ್ವಲ್ಪ ಇದನ್ನೆಲ್ಲ ತೆಗ್ದು ಮಾಡಿ ತೋರಿಸೋದು ಕಷ್ಟ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ಏನಾರು ಹಾಕ್ಕೊಂಡ್ಬಿಟ್ಟು ಈಗ ಲಾಕ್ ಮಾಡ್ಕೊಳೋದು ಇಷ್ಟೇ. ತುಂಬ ದೊಡ್ಡದಾಗಿದೆ, ಚೆನ್ನಾಗಿದೆ ಬ್ಯಾಗ್, ನನಗೆ ತುಂಬ ಇಷ್ಟ ಆಯಿತು. ಸ್ವಲ್ಪ ಗ್ರ್ಯಾಂಡಾಗೂ ಕಾಣುತ್ತೆ, ಫಂಕ್ಷನ್ಗೆ ತೊಗೊಂಡೋಗೋದಕ್ಕೂ ಚೆನ್ನಾಗಿದೆ. ಇದನ್ನು ಇವಾಗ ವಾಶ್ ಮಾಡಬೇಕು, ಯಾಕಂದರೆ ಮೊನ್ನೆ ಬಸ್ಸಲ್ಲಿ ಬಂದಿರೋದು. ನಾನು ಯಾವುದನ್ನು ಹಾಗೆ ಇಡಲ್ಲ, ಏನೇನು ಇಲ್ಲಿಂದ ಬಸ್ಸಲ್ಲಿ ಬಂದಿರ್ತೀನೋ ಟ್ರಾವೆಲಿಂಗ್ ಮಾಡಿದಂದರೆ ನಾನು ತೊಗೊಂಡೋಗಿರೋದು ಎಲ್ಲದನ್ನು ವಾಶ್ ಮಾಡಲೇಬೇಕು. ಅದಕ್ಕೋಸ್ಕರ ಎಲ್ಲ ಇದನ್ನೊಂದಿಷ್ಟು ವಾಶ್ ಮಾಡಬೇಕು. ಅದೇ ಹೇಳಿದ್ನಲ್ಲ, ಹೊಟ್ಟೆ ನೋವು ಶುರು ಆಗೋದ್ರೊಳಗೆ ಇದಿಷ್ಟು ವಾಶ್ ಮಾಡ್ಕೊಳ್ಬೇಕು. ಯಾಕಂದರೆ ಶುರು ಆಯಿತು ಒಂದು ಹೊಟ್ಟೆ ನೋವು ಶುರು ಆಯಿತು ಅಂದರೆ ಮತ್ತು ನನಗೆ ಒತ್ತಿ ತಿಕ್ಕೋದಕ್ಕೆಲ್ಲ ಆಗೋದಿಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರನೇ ಇದನ್ನೆಲ್ಲ ಮಾಡಿಕೊಂಡು ಆಮೇಲೆ ರೈಸ್ ಸಾಂಬಾರು ಮಾಡೋದಿದೆ, ಮಾಡ್ಕೋತೀನಿ. ಬಟ್ಟೆ ಎಲ್ಲ ಒದ್ದಾಯಿತು, ಇಲ್ಲೊಂದಿಷ್ಟಿದೆ. ಇಲ್ಲೊಂದಿಷ್ಟಿದೆ. ಅಮ್ಮ ಬಂದ್ಲು ಸ್ಕೂಲಿಂದ. ನಿಮ್ಮದೇ. ಬೆಳಿಗ್ಗೆ 9 ಗಂಟೆಗೆ ವಾಕ್ ಶುರು ಮಾಡಿ ಇವಾಗ 4 o'clock ಆಯಿತು. ಅಮ್ಮನೂ ಬಂದಾಯಿತು, ಅವಳಿಗೆ ಇವಾಗ ಊಟ ಮಾಡಿಸ್ಬೇಕು. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಏನಾರಿದ್ರೆ ಕಮೆಂಟ್ ಮಾಡಿ, ಇನ್ನೂ ಹೇಗೆ ಮಾಡಬೇಕು ಅನ್ನೋದಕ್ಕೆ. ಓಕೆ ಫ್ರೆಂಡ್ಸ್, ಇನ್ನು ಮುಂದಿನ ವೀಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.